ಶಿವರಾತ್ರಿ ಕೇವಲ ಶಿವ ಪಾರ್ವತಿಯರ ಮದುವೆಯ ವಾರ್ಷಿಕೋತ್ಸವ ಎಂದು ಯೋಚಿಸುತ್ತಿದ್ದರೆ ನಿಮಗೆ ಒಂದು ದೊಡ್ಡ ರಹಸ್ಯ ತಿಳಿದಿಲ್ಲ. ಏಕೆಂದರೆ ಈ ರಾತ್ರಿ ಭಗವಾನ್ ಶಿವನು ಒಂದು ಕಾರ್ಯವನ್ನು ಮಾಡಿದ್ದನು. ಅದನ್ನು ಕೇಳಿ ಇಂದಿಗೂ ದೇವತೆಗಳು ಸಹ ಮೌನವಾಗುತ್ತಾರೆ ಮತ್ತು ಬ್ರಹ್ಮಾಂಡ ಕಂಪಿಸುತ್ತದೆ. ಆದರೆ ಪ್ರಶ್ನೆ ಏನೆಂದರೆ, ಕೊನೆಗೆ ಅದು ಏನಾಗಿತ್ತು? ಅದಕ್ಕಾಗಿ ಸ್ವತಃ ಮಹಾದೇವನೇ ಮಧ್ಯಪ್ರವೇಶಿಸಬೇಕು. ನಿಜಕ್ಕೂ ಇದು ಕೇವಲ ಮದುವೆಯ ರಾತ್ರಿಯಾಗಿತ್ತೆ, ಅಥವಾ ಈ ರಾತ್ರಿ ಬ್ರಹ್ಮಾಂಡವು ವಿನಾಶದ ಅಂಚಿನಲ್ಲಿ ಊಹಿಸಿ? ಆಕಾಶ ಕಪ್ಪಾಗಿದೆ, ದಿಕ್ಕುಗಳು ನಡುಗುತ್ತಿವೆ, ದೇವತೆಗಳು ಭಯಭೀತರಾಗಿದ್ದಾರೆ ಮತ್ತು ಆ ಭೀಕರ ಶಕ್ತಿಯ ಮುಂದೆ ನಿಲ್ಲಲು ಯಾರೂ ಸಿದ್ಧರಿಲ್ಲ. ಏಕೆಂದರೆ ಪ್ರಕಟವಾಗಲಿದ್ದದ್ದು ಅದು ಅಮೃತವಾಗಿರಲಿಲ್ಲ, ಅದು ಮೃತ್ಯುವಿನ ಸಾಕ್ಷಾತ್ ರೂಪವಾಗಿತ್ತು. ಮತ್ತು ಆಗ ಎಲ್ಲರ ದೃಷ್ಟಿಯು ಒಂದೇ ದಿಕ್ಕಿನತ್ತ ತಿರುಗಿತು. ಕೈಲಾಸದ ಸೃಷ್ಟಿಯ ರಕ್ಷಕನಾದವನು ಒಬ್ಬನೇ, ಸಂಹಾರ ಮಾಡುವವನು, ವಿಷವನ್ನು ಅಮೃತವನ್ನಾಗಿ ಮಾಡುವವನು, ಪ್ರಳಯವನ್ನು ಮೀರಿದವನು, ಮಹಾನ್ ದೇವ. ಮತ್ತು ಇಲ್ಲಿಂದಲೇ ಮಹಾಶಿವರಾತ್ರಿಯ ಆ ಕಥೆ ಶುರುವಾಗುತ್ತದೆ. ಅದನ್ನು ತಿಳಿದರೆ ಮೈ ನವಿರೇಳುತ್ತದೆ. ಮಹಾಶಿವರಾತ್ರಿಯ ಹಿಂದಿನ ಸಂಪೂರ್ಣ ಸತ್ಯವಾದ ಮತ್ತು ಅತ್ಯಂತ ಪ್ರಸಿದ್ಧ ಕಥೆ ಸಮುದ್ರ ಮಂಥನದ್ದು. ಇದು ಶಿವಪುರಾಣ, ವಿಷ್ಣು ಪುರಾಣ ಮತ್ತು ಮಹಾಭಾರತದಲ್ಲಿ ವಿಸ್ತಾರವಾಗಿ ಸಿಗುತ್ತದೆ. ದೇವತೆಗಳು ಮತ್ತು ಅಸುರರ ನಡುವೆ ಅಮೃತಕ್ಕಾಗಿ ಪೈಪೋಟಿ ನಡೆಯುತ್ತಿತ್ತು. ದೇವತೆಗಳಿಗೆ ಅಮೃತ ಬೇಕಿತ್ತು, ಆದರೆ ಅಸುರರೊಂದಿಗಿನ ಯುದ್ಧದಲ್ಲಿ ಅವರು ದುರ್ಬಲರ. ಇಂದ್ರಾದಿ ದೇವತೆಗಳು ವಿಷ್ಣು ದೇವರಲ್ಲಿ ಸಹಾಯ ಕೇಳಿದರು. ಭಗವಾನ್ ವಿಷ್ಣು ಹೇಳಿದರು, ದೇವತೆಗಳು ಮತ್ತು ಅಸುರರು ಸೇರಿ ಸಮುದ್ರ ಮಂಥನ ಮಾಡಿ ಅಮೃತ ಹೊರಬರುತ್ತದೆ. ಮಂದರಾಚಲ ಪರ್ವತವು ಮಂಥನ ದಂಡವಾಯಿತು, ವಾಸುಕಿ ನಾಗನು ಹಗ್ಗವಾಯಿತು ಮತ್ತು ವಿಷ್ಣು ದೇವರು ಕೂರ್ಮಾವತಾರದಲ್ಲಿ ಪರ್ವತಕ್ಕೆ ತಮ್ಮ ಬೆನ್ನ ಮೇಲೆ ಆಧಾರ ನೀಡಿದರು. ದೇವಾಸುರರು ವಾಸುಕಿಯಿಂದ ಮಂಥನ ಆರಂಭಿಸಿದರು. ಮೊದಲು ಹಲಾಹಲ ವಿಷ ಹೊರಬಂದಿತು. ಅದು ಮಾರಕವಾಗಿತ್ತು. ಒಂದು ಹನಿ ಬಿದ್ದರೂ ಬ್ರಹ್ಮಾಂಡ ನಾಶವಾಗುತ್ತಿತ್ತು. ದೇವತೆಗಳು ಅಸುರರು ಹೆದರಿ ಓಡಿ ಹೋದರು. ಯಾರೂ ತಡೆಯಲು ಸಿದ್ಧರಿರಲಿಲ್ಲ. ಆಗ ಎಲ್ಲರೂ ಶಿವನಿಗೆ ಶರಣಾದರು. ಶಿವನು ಬಂದು ಹಲಾಹಲ ವಿಷವನ್ನು ತಮ್ಮ ಕಂಠದಲ್ಲಿ ತಡೆದ. ವಿಷ ಇಳಿಯುತ್ತಿದ್ದಂತೆ ಪಾರ್ವತಿ ಕುತ್ತಿಗೆ ಒತ್ತಿದ್ದರಿಂದ ವಿಷ ಕಂಠದಲ್ಲಿ ನಿಂತಿತು. ಕುತ್ತಿಗೆ ನೀಲಿಯಾಗಿ ನೀಲಕಂಠನಾದರು. ಶಿವನು ವಿಷ ಸೇವಿಸಿದ. ತೀವ್ರತೆಯಿಂದ ದೇಹ ಬಿಸಿಯಾಯಿತು. ಪಾರ್ವತಿ ಎಚ್ಚರವಿಟ್ಟಳು. ಭಕ್ತರು ರಾತ್ರಿ ಜಾಗರಣೆ ಮಾಡಿದರು. ವಿಷ ಕೆಳಗೆ ಇಳಿಯದಂತೆ ಶಿವನು ರಾತ್ರಿ ಜಾಗೃತರಾಗಿದ್ದ. ಆ ರಾತ್ರಿಯೇ ಮಹಾಶಿವರಾತ್ರಿ. ಕೆಲವು ಕಥೆಗಳ ಪ್ರಕಾರ ಇಂದೇ ಭಗವಾನ್ ಶಿವ ಮತ್ತು ಪಾರ್ವತಿಯ ವಿವಾಹವಾಗಿತ್ತು. ಪಾರ್ವತಿ ದೇವಿಯು ಘೋರ ತಪಸ್ಸು ಮಾಡಿ ಶಿವನನ್ನು ಪತಿಯಾಗಿ ಬ್ರಹ್ಮ ವಿಷ್ಣು ವಿವಾದದಲ್ಲಿ ಶಿವನು ಅಗ್ನಿಸ್ತಂಭವನ್ನು ಸೃಷ್ಟಿಸಿದನು. ಇಬ್ಬರೂ ಹುಡುಕಿದರು, ಆದರೆ ಅಂತ್ಯ ಸಿಗಲಿಲ್ಲ. ಶಿವನು ಪ್ರಕಟನಾಗಿ, ನಾನು ಅನಾದಿ ಅನಂತನು ಎಂದನು. ಅದೇ ದಿನ ಮಹಾಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ. ಈ ರಾತ್ರಿ ಜಾಗರಣೆ ಮಾಡುವ ಭಕ್ತನ ಎಲ್ಲಾ ಪಾಪಗಳು ಶಿವನ ಕೃಪೆಯಿಂದ ನಾಶವಾಗುತ್ತವೆ. ಜೈ ಭೋಲೆನಾಥ್, ಹರ ಹರ ಮಹಾದೇವ.